3G, 4G, 5G ಈಗಂತೂ AI ಬಂದ್ಬಿಟ್ಟಿದೆ. ಸೈಬರ್ ಖದೀಮರು ಕನ್ನ ಹಾಕದಿರಲಿ ಅಂತ ಹೊಸ ತಂತ್ರಜ್ಞಾನ ತರಲಾಗ್ತಿದೆ. ಆದರೆ ಜನ ಚಾಪೆ ಕೆಳಗೆ ನುಗ್ಗಿದ್ರೆ ಸೈಬರ್ ಚೋರರು ರಂಗೋಲಿ ಕೆಳಗೆ ನುಗ್ತಿದ್ದಾರೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಈ ಸ್ಟೋರಿ. ಸ್ಮಾರ್ಟ್ ಈಗ ಎಲ್ಲ ಗೆಜೆಟ್ಗಳು ಸ್ಮಾರ್ಟ್ ಆಗಿದೆ. ಅಷ್ಟೇ ಭದ್ರವಾಗಿಯೂ ಇದೆ ಅಂತ ಕಂಪನಿಗಳು ಹೇಳುತ್ತವೆ. ಆದ್ರೆ ಇಲ್ಲಿ ಖದೀಮರು ತೋರಿಸಿರೋ ಕೈಚಳಕ ನೋಡಿದ್ರೆ ಸೈಬರ್ ಖದೀಮರು ಎಷ್ಟೊಂದು ಖತರ್ನಾಕ್ ಅನ್ನೋದು ಗೊತ್ತಾಗುತ್ತೆ. ವಿದೇಶದಲ್ಲೇ ಕುಳಿತು ಚೋರರಿಂದ ಫೈನಾನ್ಸ್ಗೆ ಕನ್ನ. 2.5 ಗಂಟೆಗಳಲ್ಲೇ 49 ಕೋಟಿ ರೂಪಾಯಿ ಅಬೇಸ್. ಹೌದು, ಇದು ಹಾಲಿವುಡ್ ಸಿನಿಮಾಗಿಂತಲೂ ಖತರ್ನಾಕ್ ಸ್ಟೋರಿ. ಅಂದಹಾಗೆ ಇದು ವಿಸ್ಡಮ್ ಫೈನಾನ್ಸ್. ಜನರಿಗೆ ಮನಿವಿವ್ ಎಂಬ ಆಪ್ ಮೂಲಕ ಈ ಫೈನಾನ್ಸ್ ಇನ್ಸ್ಟಂಟ್ ಸಾಲ ನೀಡುತ್ತಿತ್ತು. ಈ ಫೈನಾನ್ಸ್ ಕಂಪನಿಯ API ಕೀಯನ್ನೇ ಹ್ಯಾಕ್ ಮಾಡಿದ ಖದೀಮರು ಕೇವಲ 2.5 ಗಂಟೆಗಳಲ್ಲಿ ಬರೋಬ್ಬರಿ 49 ಕೋಟಿ ರೂಪಾಯಿ ದೋಚಿದ್ದಾರೆ. ಅದು ಕೂಡ ವಿದೇಶದಲ್ಲಿ ಕೂತ್ಕೊಂಡು. ಆಗಸ್ಟ್ 9ರಂದು ವಿಸ್ಡಮ್ ಫೈನಾನ್ಸ್ನ ಮ್ಯಾನೇಜರ್ ನೀಡಿದ್ದ ದೂರು ಆಧರಿಸಿ ಸೈಬರ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ರಾಜ್ಯ ಹಾಗೂ ಹೈದರಾಬಾದ್ನಲ್ಲಿ ಆರೋಪಿಗಳಿಗೆ ಹುಡುಕಾಟ ನಡೆಸಿದಾಗ ಆರೋಪಿಗಳು ವಿದೇಶದಲ್ಲಿ ಕುಳಿತು ಕ್ಲೌಡ್ ಸರ್ವರ್ ಬಳಸಿ ಅಕೌಂಟ್ ಹ್ಯಾಕ್ ಮಾಡಿರುವುದು ಪತ್ತೆಯಾಗಿದೆ. ಸರ್ವರ್ಗಳನ್ನ ಬಾಡಿಗೆ ನೀಡಿದ್ದ ಬೆಳಗಾವಿಯ ಅಮರ್ನಗರದ ಇಸ್ಮಾಯಿಲ್ ಅತ್ತರ್ ಹಾಗೂ ಮ್ಯೂಲ್ ಅಕೌಂಟ್ ನೀಡಿದ್ದ ರಾಜಸ್ಥಾನದ ಸಂಜಯ್ ಪಟೇಲ್ ನನ್ನ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. ನಮ್ಮ ಪೊಲೀಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ 656 ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದರ ಪೈಕಿ 10 ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿತ್ತು ಅದು ವಾಪಸ್ ಕೊಡಿಸಿದರಲ್ಲಿ ವಾಪಸ್ ಹೋಗಿದೆ. ಇಬ್ಬರು ಯಾರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ರೆ, ಒಬ್ಬ ಉದಯಪುರ ಡಿಸ್ಟ್ರಿಕ್ಟ್ ರಾಜಸ್ಥಾನ ಅವರು, ಇನ್ನೊಬ್ಬ ಬೆಳಗಾವಿ ಜಿಲ್ಲೆ ಕರ್ನಾಟಕದವರು. ಸೈಬರ್ ಚೋರರು ಹಾಂಗ್ಕಾಂಗ್ ಮತ್ತು ಫಿಲಿಪೀನ್ಸ್ ನಲ್ಲಿ ಕುಳಿತು ಫ್ರಾನ್ಸ್ IP ಅಡ್ರೆಸ್ ಬಳಸಿ ಮನಿವಿವ್ ಆಪ್ನ API ಕೀಯನ್ನ ಹ್ಯಾಕ್ ಮಾಡಿದ್ದಾರೆ. ಆ ಮೂಲಕ ಫೈನಾನ್ಸ್ನ 2 ಅಕೌಂಟ್ಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು 659 ಅಕೌಂಟ್ಗೆ ಬರೋಬ್ಬರಿ 49 ಕೋಟಿ ರೂಪಾಯಿ ಹಣವನ್ನ ವರ್ಗಾಯಿಸಿದ್ದಾರೆ. ಅದು ಕೂಡ ಕೇವಲ 2.5 ಗಂಟೆಯಲ್ಲಿ ಎಲ್ಲವೂ ಮಾಡಿ ಮುಗಿಸಿದ್ದಾರೆ. ಇಷ್ಟೇ ಅಲ್ಲ, ಪೊಲೀಸರ ದಿಕ್ಕು ತಪ್ಪಿಸಲು ಕದ್ದ ಹಣದ ಒಂದು ಭಾಗವನ್ನ ಸಾರ್ವಜನಿಕರ ಅಕೌಂಟ್ಗಳಿಗೂ ವರ್ಗಾಯಿಸಿದ್ದಾರೆ. ಇನ್ನು 5 ಖದೀಮರ ಪೈಕಿ 3 ದುಬೈನಲ್ಲಿ, ಇನ್ನಿಬ್ಬರು ಹಾಂಗ್ಕಾಂಗ್ನಲ್ಲಿದ್ದಾರೆ ಅಂತ ತನಿಖೆಯಲ್ಲಿ ಗೊತ್ತಾಗಿದ್ದು ಅವರ ಪತ್ತೆಗೆ ಬಲೆ ಬೀಸಲಾಗಿದೆ. ಸದ್ಯ ಸೈಬರ್ ಕ್ರೈಮ್ ಪೊಲೀಸರು ಕೆಲ ಅಕೌಂಟ್ಗಳಲ್ಲಿದ್ದ 10 ಕೋಟಿ ಹಣವನ್ನ ಫ್ರೀಸ್ ಮಾಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.